ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಶ್ರವಂತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ನೀವು ಚೆನ್ನಾಗಿರಬೇಕು. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಇಲ್ಲಿ ನಾನು ಮಾಡ್ತಾ ಇರೋದು ಮಿರ್ಚಿ ಬಜ್ಜಿ. ಮಿರ್ಚೀಸೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ ನೋಡಿ. ಕಡಲೆ ಹಿಟ್ಟು, ಜೀರಿಗೆ, ಉಪ್ಪು, ಸೋಂಪು ಆಮೇಲೆ ಸ್ವಲ್ಪ ಸೋಡಾ ಹಾಕಿ ನೀಟಾಗಿ ಕಲಸಿದ್ದೀನಿ. ಈ ಥರ ಇರಬೇಕು ಹಿಟ್ಟು ಕಲಿಸ್ಕೊಳ. ಸ್ವಲ್ಪ ನೀರು ಆಗಬಾರ್ದು, ಗಟ್ಟಿನೂ ಆಗಬಾರ್ದು. ಈ ಮಟ್ಟಿಗೆ ಇದ್ದರೆ ಸಾಕು, ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಅಲ್ಲ, ಈ ಥರ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ಬಾಣಲಿ ಇಕ್ಬಿಟ್ಟು ಎಣ್ಣೆ ಕಾಯ್ಲಿಕ್ಕೆ ಇಕ್ಕಿದ್ದೀನಿ. ಎಣ್ಣೆ ಕಾದಾದಮೇಲೆ ಒಂದೊಂದೇ ಬಜ್ಜಿನ ಹಾಕೋಣ. ಆಲ್ಮೋಸ್ಟ್ ಹೀಟ್ ಆಗ್ತಿದೆ ಇಲ್ಲಿ. ನಾನು ಫಸ್ಟ್ ಒಂದು ಹಾಕಿದ್ದೀನಿ, ಈಗ ಇನ್ನೊಂದು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಅದಕ್ಕೆ ದೂರದಿಂದ ಹಾಕ್ತಾಯಿದ್ದೀನಿ. ಸೊ ಫೈನಲಿ ಬಜ್ಜಿ ರೆಡಿ ಆಯಿತು ನೋಡಿ. ಗರಿ ಗರಿ ಆದಂಥ ಬಜ್ಜಿ ಯಾವ ಥರ ಇದೆ. ಯಾರಿಗೆಲ್ಲ ಬಜ್ಜಿ ಅಂದರೆ ಇಷ್ಟ ದಯವಿಟ್ಟು ಕಾಮೆಂಟ್ ಮಾಡಿ. ನನಗೂ ಇಷ್ಟನೇ. ಇದು ಹಿಂಗೆ ತಿಂದರೆ ಚೆನ್ನಾಗಿರಲ್ಲ. ಸ್ವಲ್ಪ ಇದಕ್ಕೆ ಏನಾದರೂ ಆ್ಯಡ್ ಮಾಡ್ಕೊಂಡು ತಿನ್ನೋಣ. ಇದಕ್ಕೆ ಏನಾದರೂ ಸ್ಟಫ್ನ ಆ್ಯಡ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಈರುಳ್ಳಿ, ಕೊತ್ತಂಬರಿ, ಕ್ಯಾರೆಟ್, ಸ್ವಲ್ಪ ಅಚ್ಕಾರದ ಪುಡಿ, ಆಮೇಲೆ ಚಾಟ್ ಮಸಾಲ ಎಲ್ಲ ಹಾಕಿ ನಿಂಬೆಹಣ್ಣು ಹಿಂಡ್ಕೊಂಡು ತಿಂದರೆ ಸೂಪರ್ ಟೇಸ್ಟ್ ಇರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಇದೇ ಥರ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಆಲ್ರೆಡಿ ಆವಾಗಲೇ ಸ್ಟಫ್ ಮಾಡುವಾಗ ಒಂದು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸೂಪರಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ until end. Don't forget to subscribe.